ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ನೀನು ಕಂಡ್ರೆ ಆಗದೆ ಇರೋರು ಅಥವಾ ನೀನು ಏಳಿಗೆನ ಹಿಡಿಸ್ದೇ ಇರೋರು, ನಿನಗೆ ನೋವಾಗೋದ್ರಿಂದ ಅವ್ರಿಗೆ ಲಾಭ ಆಗೋಂಥವ್ರು ಇದ್ದೇ ಇರ್ತಾರೆ. ಪ್ಲೀಸ್ ಜ್ಞಾಪಿಸ್ಕೋ. ಅಭಿ, ನನಗೆ ಹಳೇದು ಯಾವುದು ನೆನಪಿಲ್ಲದೆ ಇರ್ಬೋದು, ಆದರೆ ನಾನು ಯಾರ ಹತ್ರನೂ ಶತ್ರುತ್ವ ಬೆಳೆಸ್ಕೊಂಡವಳಲ್ಲ. ನಾನು ಎಲ್ಲರ ಹತ್ರನೂ ಸ್ನೇಹದಿಂದನೇ ವರ್ತಿಸ್ತೀನಿ. ಅಂಥದ್ರಲ್ಲಿ ನನ್ಗೆ ಯಾರು ಶತ್ರುಗಳಿರ್ಬೋದು? ಇಲ್ಲ ಅಭಿ, ನನ್ಗೆ ಆ ಥರ ಯಾರೂ ಶತ್ರುಗಳಿಲ್ಲ. ಓಕೆ ಫೈನ್, ನೀನು ಭಯ ಪಡಬೇಡ, ರಿಲ್ಯಾಕ್ಸ್ ಮಾಡು. ಇಲ್ಲ ಅಭಿ, ನೀವಿರಬೇಕಾದ್ರೆ ನನಗೆ ಯಾವ ಭಯನೂ ಇಲ್ಲ. ಬೆಸ್ತು. ಅಜ್ಜಿ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಅಲ್ಲದೆ ಇನ್ನೇನು ಮಾಡ್ಕೊಳ್ಳಮ್ಮ. ನೀನು ಬೆಳಿಗ್ಗೆ ಹೇಳ್ದಾಗಲೇ ನನಗೆ ಅನುಮಾನ ಇತ್ತು ನೀ ಏನೋ ಮಾಡ್ತೀಯ ಅಂತ. ಸಂಜೆ ಆಗೋದ್ರೊಳಗೆ ನಿಜಾನೇ ಮಾಡಿಬಿಟ್ಟಿಯಲ್ಲಮ್ಮ ನೀನು. ನೀವು ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ ಅಜ್ಜಿ. ಸುಳ್ಳು ಹೇಳ್ಬೇಡ. ಮನೇಲಿ ಇಷ್ಟೆಲ್ಲ ರಾಧಾ ಅಂತ ಆಗೋದಕ್ಕೆ ನೀನೇ ಕಾರಣ ಆಗಿದ್ದೆ. ಆದ್ರೆ ನಿನ್ ಕೈ ಮನೆಯಿಂದ ಹೊರಗೂ ಹೋಗಿದೆ ಅಂತಂದ್ರೆ ನಾನಿನ್ ಸುಮ್ಮನಿರಲ್ಲ. ಹೇಳು, ಅಂತರಾಗ ಯಾಕೆ ಹೀಗೆಲ್ಲ ಮಾಡಿದೆ? ಅಜ್ಜಿ, ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ಅವರು ನನಗೆ ಅಂತರ ಅಲ್ಲ, ಅಂತರ ಅತ್ತೆ, ನನ್ನ ಅತ್ತೆ. ಅವ್ರಿಗೆ ನಾನು ಈ ಥರ ಮಾಡ್ತೀನಿ ಅಂತ ನೀವು ಹೇಗೆ ತಾನೇ ಅನ್ಕೊಂಡ್ರಿ? ನೀನೇನೇ ಹೇಳಿದ್ರು ನನಗೆ ನಂಬಿಕೆ ಬರ್ತಿಲ್ಲಮ್ಮ. ರಾಮ್ ಎಲ್ಲಿ ನಿಜ ಹೇಳ್ಬಿಡ್ತಾನೋ, ಲೀಲಾ ರಾಮ್ ಎಲ್ಲಿ ಒಂದಾಗ್ಬಿಡ್ತಾರೋ, ಲೀಲಾ ಮತ್ತೆ ನಿನಗೆ ಅತ್ತೆ ಆಗಿ ಬಂದ್ಬಿಡ್ತಾಳೋ ಅಂತ ನೀನೇ ಯಾಕೆ ಇದೆಲ್ಲ ಮಾಡಿಸಿರ್ಬಾರ್ದು? ಅಜ್ಜಿ, ನಾನು ಏನೇ ಮಾಡಿದ್ರು ಅದು ಈ ಮನೆಗೋಸ್ಕರ. ಏಜೆ ಇರೋ ಈ ಮನೆ ಯಾವತ್ತೂ ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಅಂತರ ಅತ್ತೆ ವಾಪಸ್ ಬಂದಾಗ ಎಲ್ಲರೂ ಎಷ್ಟು ಖುಷಿ ಪಟ್ರೋ ಅದಕ್ಕಿಂತ 10ರಷ್ಟು ಖುಷಿ ನನಗಾಗಿದೆ. ಲೀಲಾ ಏಜೆ ಲೈಫಿಂದ ದೂರ ಆಗ್ತಾಳೆ ಅನ್ನೋ ಖುಷಿ ಅಲ್ಲ ಅದು. ಅಂತರ ಅತ್ತೆ ಕೊನೆಗೂ ಏಜೆ ಲೈಫ್ ವಾಪಸ್ ಬಂದ್ರಲ್ಲ ಅನ್ನೋ ನಿಜವಾದ ಖುಷಿ. ನೀವ್ ನೋಡಿದ್ರೆ ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ಅವ್ರಿಗೆ ನನ್ನ ಉತ್ತರ ಬೇರೆನೆ ಆಗ್ತಿತ್ತು. ನೀವು ದೊಡ್ಡವರು, ಈ ಮನೆ ಹಿರಿ ಜೀವ. ನೀವ್ ಕೇಳ್ತಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೂ ಇವತ್ತು ನಡೆದ ಇನ್ಸಿಡೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಅಯ್ಯೋ ದುರ್ಗಾ, ಮಾಂಗಲ್ಯದ ಮೇಲೆ ಆಣೆ ಮಾಡಬೇಡಮ್ಮ. ಆಗ್ತಿರೋ ಅನಾಹುತ ಎಲ್ಲ ನೋಡ್ತಾ ನೋಡ್ತಾ ಏನು ಮಾಡಬೇಕು ಅಂತ ತೋರಿಸ್ದೆ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ. ಅಂತರ ಅತ್ತೆ ಮೇಲೆ ಯಾರು ಅಟ್ಯಾಕ್ ಮಾಡಿಸಿರ್ಬೋದು? ಅಂತರಂಗೆ ಇರೋ ಸತ್ಯನ ಯಾಕೆ ಹೇಳಕ್ಕಾಗ್ತಿಲ್ಲ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಹೇಳ್ಬೇಕು ಅಂತ ನಾನು ನಿಮ್ಮ ಹತ್ರ ಮಾತು ತಗೊಂಡಿದ್ದೆ, ನೀವು ನಿಜ ಹೇಳ್ಬಾರ್ದು ಅಂತ. ಅಂದ್ರೂ ನೀವು ನಿಜ ಹೇಳ್ಬಿಟ್ರಲ್ಲ. ನೀನು ಹೇಳ್ದೆ ಇರೋದಕ್ಕೆ ಇಷ್ಟ ನರಕ ಅನುಭವಿಸ್ತಾ ಇರೋದು. ಅದಕ್ಕೆ ಹೇಳೋಣ ಅಂತ ಹೋದೆ, ಆದ್ರೆ ಆಗ್ತಾ ಇಲ್ಲ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೊಳ್ಳಿ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ?
ಇಷ್ಟು ದಿನ ಹೊರಗಿಂದ ಯಾವ ಸಮಸ್ಯೆನೂ ಇರಲಿಲ್ಲ, ಆದ್ರೆ ಇವತ್ತು ಅಂತರನ ಮೇಲೆ ಅಟ್ಯಾಕ್ ಆಗಿದೆ. ಅಂದ್ರೆ ಅದರ ಅರ್ಥ ಇದರಿಂದ ಬೇರೆ ವಿಷಯ ಇದೆ ಅಂತ. ನನಗೂ ಅಷ್ಟೇ, ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದನ್ನ ನನ್ನ ಕೈಲಿ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ. ಇಷ್ಟೆಲ್ಲ ಇದ್ರು ನೀನು ಅನುಭವಿಸ್ತಿರೋ ನರ್ಕದಿಂದ ನಿನ್ನನ್ನು ಹೊರಗೆ ತರಬೇಕು ಅಂತ ನಿನಗೆ ಕೊಟ್ಟು ಪ್ರಮಾಣನ ಮೀರಿ ಈ ವಿಷಯನ ಅಂತರಂಗೆ ಹೇಳಿದ್ರೆ ಆಘಾತ ಆಗತ್ತೆ ಅಂತ ಗೊತ್ತಿದ್ದು ಏನಾಗುತ್ತೋ ಆಗ್ಲಿ ಅಂತ ನಿನ್ನ ನರ್ಕದಿಂದ ಹೊರಗೆ ತರಬೇಕು ಅಂತ ಚಾನ್ಸ್ ತಗೊಂಡೆ. ಎಲ್ಲ ನಿಜನೂ ಹೇಳಿದೆ, ಬಟ್ ಏನೂ ಪ್ರಯೋಜನ ಆಗಿಲ್ಲ, ಎಲ್ಲ ವೇಸ್ಟ್ ಆಯ್ತು. ನೀವು ಬೇಜಾರು ಮಾಡ್ಕೋಬೇಡಿ, ಅವ್ರಿಗೆ ಈ ವಿಷಯ ಗೊತ್ತಾಗದೇ ಇರೋದೇ ಒಳ್ಳೇದಾಯ್ತು. ಏನ್ ಮಾತಾಡ್ತಿದೀಯ ಲೀಲಾ? ನಿನಗೆ ನಿನ್ನ ಜೀವನ ಮುಖ್ಯ ಅನ್ನಿಸ್ತಾ ಇಲ್ವಾ? ನಿನಗೆ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಎಷ್ಟು ದಿನ ಅಂತ ಈ ನೋವನ್ನ ಅನುಭವಿಸ್ಕೊಂಡಿರ್ತೀಯ? ಇನ್ನೊಂದ್ಸಲ ಸತ್ಯನ ಹೇಳೋಣ ಅಂದ್ರೆ ಎಲ್ಲಿ ಅಂತರಂಗ ಆಘಾತ ಆಗುತ್ತೋ ಅನ್ನೋ ಭಯ ಸತ್ಯನ ಮುಚ್ಚಿಡೋ ತರ ಒತ್ತಾಯ ಮಾಡ್ತಾ ಇದೆ. ನೀವು ಸುಮ್ಮನೆ ಏನೇನೋ ಹೇಳಬೇಡಿ, ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಮತ್ತಿನ್ಯಾವತ್ತೂ ಈ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಅಕ್ಕಂಗೆ ನಿಜ ಗೊತ್ತಾದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರಾ? ನೀವು ನಿಜ ಹೇಳಿ ಅಕ್ಕ ನಿಮ್ಮಿಂದ ದೂರ ಆದ್ರೆ ಏನ್ ಮಾಡ್ತೀರಾ? ಲೀಲಾ, ಲೀಲಾ, ನಿನಗೆ ನನ್ನ ಮನಸ್ಸಲ್ಲಿರೋದು ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಅಂತರಂಗೆ ಸತ್ಯ ಹೇಳಬೇಕು, ಅವಳಿಗೆಲ್ಲ ವಿಷಯ ಗೊತ್ತಾಗಬೇಕು ಅನ್ಕೋತಾ ಇರೋದೆ ನಿನಗೋಸ್ಕರ. ಅರ್ಥ ಮಾಡ್ಕೋ. ಅದೆಲ್ಲ ನಂಗೆ ಗೊತ್ತಿಲ್ಲ ಏಜೆ. ಅಂತರ ಅಕ್ಕಂಗೆ ನೀವ್ ಮಾತ್ರ ಜೋಡಿ, ನಿಮ್ಮಿಬ್ರು ಜೋಡಿನ ಒಂದ್ ಮಾಡೋದಷ್ಟೇ ನನ್ ಕೆಲ್ಸ. ಪದೇ ಪದೇ ಇದನ್ನೇ ಹೇಳ್ತಾ ಇರ್ಬೇಡ ನೀನು. ಏನಾಗಿದೆ ನಿನ್ಗೆ? ಓಕೆ ಫೈನ್, ನೀನ್ ನಿನ್ ದಾರಿಲಿ ಹೋಗು. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಹೇಗಿದ್ಯಾ? ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ಕೇಳೋಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಈ ಮಾತು ಕೇಳಬೇಕು ಅಂತಾನೆ ನಾನು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ. ಆದ್ರೆ ಏನ್ ಮಾಡ್ಲಿ, ನೀನ್ ಚೆನ್ನಾಗಿದೀಯಾ, ಬಂದಿರೋ ಪ್ರಾಬ್ಲಮ್ನೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾನೆ ಇದೆಯಾ. ನಿನ್ ನೆಮ್ಮದಿನ ನಾಶ ಮಾಡೋಕೆ ನಾನು ಇರೋದು. ನಿನ್ ಹೆಂಡತಿ ಯಂತ್ರ ಬಚಾವಾಗ್ಬಿಟ್ಲು, ಗುರಿ ತಪ್ಪಿಡ್ತು, ಆದ್ರೂ ಪರವಾಗಿಲ್ಲ. ಸ್ವಲ್ಪ ದಿನ ಮುಗಿಸ್ತೀನಿ, ಎಲ್ರೂ ಮುಗಿಸ್ತೀನಿ. ನಿಮ್ಮನ್ನ ಉಳಿಸ್ಕೊಳಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಕೌಂಟ್ ಡೌನ್ ಶುರು ಆಗಿದೆ, ಗೆಟ್ ರೆಡಿ ಏಜೆ. ಅಭಿ, ಯಾರಿದು? ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಇವರೇನ ಮಾಡಿಸಿದ್ದು? ಅದು ಯಾರೇ ಆಗಿರಲಿ ಅಕ್ಕ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಟ್ ನೀನು ಟೆನ್ಷನ್ ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗಿರೋ. ಅಂತರ ಅಕ್ಕನ ಮೇಲೆ ಅಟ್ಯಾಕ್ ಆಯ್ತು. ಈಗ ನೋಡಿದ್ರೆ ನಿಮ್ ಬಗ್ಗೆ ಯಾರೋ ಭಯಾನಕವಾಗಿ ಮಾತಾಡ್ತಾ ಇದ್ದಾರೆ. ಕೈ ಕಾಲೇ ಆಡ್ತಿಲ್ಲ. ಹಾಗಾದ್ರೆ ಅವ್ರು ಟಾರ್ಗೆಟ್ ಮಾಡಿರೋದು ಅಂತರತ್ತೆ ಮೇಲೆ ಅಲ್ಲ, ಇಡೀ ಮನೆ ಮೇಲೆ ಅನ್ಸುತ್ತೆ. ದಯವಿಟ್ಟು ನೀವು ಯಾರು ಹೆದರ್ಕೋಬೇಡಿ, ನಾನಿದೆ. ಶರೋಪ್, ಇಮಿಡಿಯೇಟಾಗಿ ನಾನು ಕೊಡೋ ನಂಬರ್ನ ಸೈಬರ್ ಕ್ರೈಮಿಗೆ ಕಳಿಸು. ಅದು ಯಾರು ಏನು ಅಂತ ಡೀಟೇಲ್ ತೆಗೆಸಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೇಳು. ಎಸ್ ಸರ್. ಐ ವಾಂಟ್ ಕಂಪ್ಲೀಟ್ ಡೀಟೇಲ್ಸ್. ಅದು ಯಾರು ಅಂತ ಗೊತ್ತಾದರೆ ಅವನಿಗೆ ನರಕ ತೋರಿಸ್ಬಿಡ್ತೀನಿ. ಅಭಿ ನನಗೆ ಶತ್ರುಗಳಿದಾರಾ ಅಂತ ಕೇಳಿದ್ರು. ಇಲ್ಲಿ ನಡೀತಿರೋ ವಿಷಯ ನೋಡ್ತಿದ್ರೆ ನನಗೆ ನಿಜವಾಗ್ಲೂ ಶತ್ರುಗಳಿದಾರಾ? ಇಲ್ಲ, ನನಗಿದು ಯಾಕೋ ಸರಿ ಕಾಣ್ತಿಲ್ಲ. ಅದೇನೇ ಆಗಲಿ, ನಾನು ಮಾಡಬೇಕಾಗಿರೋ ಕೆಲಸನ ಬೇಗ ಮುಗಿಸ್ಲೇಬೇಕು. ಮುಗಿಸ್ತೀನಿ. ಯಾವ ಕರ್ಮನ ಏನು, ಹೇಗಿದ್ದೋಳು ಹೇಗಾಗೋಗಿದ್ದೀನಿ. ಅಳಿಯಂದ್ರು ಲೀಲಾ ಆ ಅಂತರ ಬರದೇ ಇದ್ದಿದ್ರೆ ಮರು ಮಾಂಗಲ್ಯ ಧಾರಣೆ ಆದ್ಮೇಲೆ ಅಳಿಯಂದ್ರು ಲೀಲಾ ಚೆನ್ನಾಗೇ ಇರ್ತಿದ್ರು. ಅವ್ರು ಚೆನ್ನಾಗಿದ್ರೆ ನಮ್ಮನೆ ಚೆನ್ನಾಗಿರ್ತಿತ್ತು.
ನಮ್ಮನೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತಿದ್ದೆ. ಅದ್ಯಾವ ಗಳಿಗೆಯಲ್ಲಿ ಆ ಅಂತರ ಬಂದು ಒಕ್ಕರ್ಸ್ಕೊಂಡ್ಲೋ ಏನೋ, ಒಂದು ಕಾಸು ಹುಟ್ತಾ ಇಲ್ಲ. ಇವ್ರು ನೋಡಿದ್ರೆ ಬೇರೆಯವ್ರ ಕಾಸಿಗೆ ಆಸೆ ಪಡಬಾರ್ದು ಅಂತಾರೆ. ಆದ್ರೆ ನಮ್ಮನೇಲಿರೋ ತೂತ್ಗಳನ್ನ ಮುಚ್ಚಿ ಹಾಕೋದಕ್ಕೆ ಎಷ್ಟು ಕಾಸು ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ನನ್ನ ಗಂಡನಿಗೆ. ಲೀಲಾ ಅವ್ರ ಅಮ್ಮಂಗೊಂದು ಕಾಲ್ ಮಾಡ್ಲಾ? ಎಷ್ಟೇ ಆಗ್ಲಿ ತಾಯಿ, ಅವರು ಬಂದ್ರೆ ಚೆನ್ನಾಗಿರುತ್ತೆ. ಆಂಟಿ ಕಾಲ್ ಮಾಡ್ಲಾ, ಅಪ್ಪಂಗೆ ಕಾಲ್ ಮಾಡ್ಲಾ? ಕೆಲವು ಮನೇಲಿ ಹೆಂಡ್ತಿರ್ದೇ ದರ್ಬಾರ್ ಇರುತ್ತೆ. ಅಪ್ಪಂಗೆ ಕಾಲ್ ಮಾಡಿ ಒಂದು ಮಾತು ಆಂಟಿಗೂ ಹೇಳ್ಬಿಡಮ್ಮ ಅಂತಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಆಂಟಿಗೆ ಕಾಲ್ ಮಾಡ್ತೀನಿ. ಈ ಬಿಸಿಲಲ್ಲಿ ಏದುಸ್ರು ಬಿಟ್ಕೊಂಡು ಬರ್ತಾ ಇದ್ರೆ ಇದ್ಯಾರ್ದಪ್ಪ ಕಾಲು? ಅರೆ ಅಂತ್ರ, ಇವಳು ಯಾಕೆ ನಂಗೆ ಕಾಲ್ ಮಾಡ್ತಾ ಇದ್ದಾಳೆ? ಹಲೋ ಆಂಟಿ, ಚೆನ್ನಾಗಿದ್ದೀರಾ? ನಮ್ ಚಂದ ಕಟ್ಕೊಂಡು ನೀನೇನಮ್ಮ ಮಾಡ್ತೀಯ? ಬಡತನನೇ ಕಿತ್ತು ತಿಂತಾ ಇದೆ. ಆ ಬಿಸಿನೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ ಬೇಸಿಗೆ ಬೇರೆ, ಇನ್ ನಮ್ಮ ಕತೆ ಕೇಳಬೇಕಾ? ನೀವು ಯಾವಾಗಲೂ ಹೀಗೆ ಫನ್ನಿಯಾಗೆ ಮಾತಾಡ್ತಿರ್ತೀರಾ. ಫನ್ನಿನ? ಏನಮ್ಮ ನೀನು ಹೀಗೆ ಹೇಳ್ತಾ ಇದೀಯಾ? ನಾನು ನಿಜಾನೇ ಹೇಳ್ತಾ ಇರೋದು. ಸರಿ ಅದು ಬಿಡು, ಈಗ ಫೋನ್ ಮಾಡಿದೇನು, ಏನು ವಿಷಯ? ಆಂಟಿ, ನಾಳೆ ನೀವು, ಅಪ್ಪ, ರೇವತಿ 3 ಜನ ನಮ್ಮ ಮನೆಗೆ ಬರ್ಬೋದಾ? ಮನೆ ಕರಿತಿದ್ದಾಳಲ್ಲ ಇವಳು, ಏನು ಸ್ಕೆಚ್ ಹಾಕಿರ್ಬೋದು? ನಾನು ಯಾಕಮ್ಮ ನಿಮ್ಮ ಮನೆಗೆ ಬರಬೇಕು? ಊಟಕ್ಕೇನಾದರೂ ಕರಿತಾ ಇದ್ರೆ ಹೇಳಮ್ಮ, ಪರವಾಗಿಲ್ಲ, ನಾವು ನಮ್ಮ ಮನೇಲೇ ಮಾಡ್ಕೊಳ್ತೀವಿ. ಅಯ್ಯೋ ಹಾಗಲ್ಲ ಆಂಟಿ, ಅದು ತುಂಬ ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಅದು ನಿಮ್ಮ ಮಗಳ ಜೀವನದ ಬಗ್ಗೆ. ರೇವತಿ ಲೈಫ್ ಬಗ್ಗೆ ನೀನಾದ್ರೂ ತಲೆ ಕೆಡ್ಸ್ಕೊಂಡಿದ್ಯಲ್ಲ, ಕೇಳಿ ಖುಷಿ ಆಯ್ತಮ್ಮ. ಅಯ್ಯೋ ಆಂಟಿ, ರೇವತಿ ಬಗ್ಗೆ ಅಲ್ಲ, ನಿಮ್ಮ ಮೊದಲನೇ ಮಗಳು ಲೀಲಾ ಜೀವನದ ಬಗ್ಗೆ ಅಂತ ಹೇಳಿದ್ದು. ಲೀಲಾ ಜೀವನದ ಬಗ್ಗೆನಾ? ಏನಮ್ಮ ವಿಷಯ? ಅದು ಆಂಟಿ ಫೋನಲ್ಲೆಲ್ಲ ಮಾತಾಡೋ ವಿಷಯ ಅಲ್ಲ, ತುಂಬ ಸೀರಿಯಸ್ ವಿಷಯ. ಅವಳ ಲೈಫ್ ಸೆಟ್ಲ್ ಆಗಬೇಕಿತ್ತು, ಅದ್ರ ಬಗ್ಗೆ ಮಾತಾಡೋದಿತ್ತು. ಲೈಫ್ ಸೆಟ್ಲಾ? ಮೋಸ್ಟ್ಲಿ ಅಂತ್ರ ಲೀಲಾಗೆ ಅರ್ಧ ಆಸ್ತಿ ಬರ್ಕೊಡ್ತಾ ಇದ್ದಾಳೆ ಅನ್ಸುತ್ತೆ. ಸಿಕ್ಕಿದ್ ಸೀರುಂಡೆ, ಯಾರಿಗುಂಟು ಯಾರಿಗಿಲ್ಲ. ಆಯ್ತಮ್ಮ, ನಾಳೆ 3 ಜನನೂ ಬರ್ತೀವಿ, ತಿಂಡಿಗೆ ಅಲ್ಲೇ ಇರ್ತೀವಿ, ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ಸರಿ ಆಂಟಿ, ಥ್ಯಾಂಕ್ ಯು. ಅಕ್ಕ, ನೀವು ಮಾಡಿದ್ ಸರಿ ಇಲ್ಲ. ಲೀಲಾ, ನಾನೆಲ್ಲ ಸರಿಯಾಗೇ ಮಾಡಿದ್ದೀನಿ, ಯೋಚನೆ ಮಾಡೇ ಮಾಡಿದ್ದೀನಿ. ಇದು ನಿನ್ನ ಲೈಫಿಗೆ ಸಂಬಂಧಪಟ್ಟ ವಿಷಯ, ಅದಕ್ಕೆ ಅವ್ರು ಇಲ್ಲಿರಬೇಕು. ಅಕ್ಕ, ಸಂದರ್ಭ ಹೇಗಿರುತ್ತೆ ಅಂತ ನೀವು ಕಲ್ಪನೆ ಕೂಡ ಮಾಡಿರಲ್ಲ. ಅವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅವ್ರಿಗೆ ಬರಬೇಡ ಅಂತ ಹೇಳಿ. ನೀನು ಯಾಕೆ ಇದನ್ನು ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಹುಡುಗನ್ನ ಒಪ್ಕೊಳ್ಳೋದಕ್ಕೆ ನಿಂಗೆ ಇಷ್ಟ ಇಲ್ಲ ತಾನೆ? ಆ ಹುಡುಗ ತುಂಬ ಒಳ್ಳೆಯವನು, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಿನ್ನ ಲೈಫಲ್ಲಿ ನೀನು ಚೆನ್ನಾಗಿರ್ತೀಯ. ನಾನು ಈಗಾಗಲೇ ಇದನ್ನು 100 ಸಲ ನಿನ್ಗೆ ಹೇಳಾಯಿತು. ಆದರೂ ನೀನು ಹಠ ಮಾಡೋದು ಮಾತ್ರ ಬಿಡ್ತಾ ಇಲ್ಲ. ನೀನು ಅನೂಪ್ನ ಮದುವೆ ಆದಮೇಲೆ ನಿನ್ನ ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆ ಆದರೂ ನಾನು ಸಾಯೋವರೆಗೂ ನಿನ್ನ ಕಾಲು ಹತ್ರ ಬಿದ್ದಿರ್ತೀನಿ. ಅಕ್ಕ, ಇದಕ್ಕಿಂತ ಹೆಚ್ಚಾಗಿ ಹೇಳೋಕೆ ನನ್ನ ಹತ್ರ ಏನೂ ಇಲ್ಲ. ನಾಳೆನೇ ಹುಡುಗನ್ನ ಬರೋಕೆ ಹೇಳ್ತೀನಿ. ನಿಮ್ಮ ಅಪ್ಪ ಅಮ್ಮನ ಮುಂದೆನೇ ಮಾತುಕತೆ ಮುಗಿಸ್ತೀನಿ ಅಷ್ಟೇ. ಎಲ್ಲ ಮುಗ್ದೋಯ್ತು, ಇನ್ನೇನು ಉಳ್ದಿಲ್ಲ. ನಾನು ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ, ಆದ್ರೆ ಆ ಕನಸಿಗೆ ಅಂತರಾತನೆ ತಣ್ಣೀರ್ ಜೊತೆ ಬಿಸಿನೀರು ಸೇರಿಸಿ ಎರ್ಚ್ಬಿಟ್ರು. ಮೊದ್ಲೇ ಆ ಕೌಸಲ್ಯ ಹಾದಿರಂಪ ಬೀದಿರಂಪ ಮಾಡೋ ಅಂತ ಹೆಂಗಸು. ಅವಳು ಈ ಮನೆಗೆ ಬಂದ್ರೆ ಏನೇನೆಲ್ಲ ಆಗ್ಬೋದು. ನಾವಿಷ್ಟು ದಿನ ಕಷ್ಟಪಟ್ಟು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದನ್ನೆಲ್ಲ ಒಂದೇ ಕ್ಷಣಕ್ಕೆ ಬೆಂಕಿ ಹಾಕಿ ಉರಿಸ್ಬಿಡ್ತಾಳೆ. ಇನ್ನೊಂದು ಸ್ವಲ್ಪ ದಿನ ಕಳೆದಿದ್ದಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಅಂತರ ಅತ್ತೆ ಏಜೆ ಈ ಮನೆ ರಾಜ ರಾಣಿಯಾಗಿ ಓಡಾಡ್ಕೊಂಡಿರೋರು. ಅಂತರ ಅತ್ತೆ ಅದ್ಯಾಕ ಕೌಸಲ್ಯನ ಕರಿಯಕ್ ಹೋಗಿದಾರೋ
ನಾವು ಅವಳಿಗೆ ಬಿಸ್ಕೆಟ್ ಹಾಕಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಗಲೇ ತಲೆ ಸೌರೋದಕ್ಕೆ ಬಿಡ್ತಿರ್ಲಿಲ್ಲ ಆ ಕೌಸಲ್ಯ. ಅಂಥದ್ರಲ್ಲಿ ಅಂತರ ಅತ್ತೆನೆ ಹೋಗಿ ಕರಿತಿರುವಾಗ ಸುಮ್ಮನೆ ಬಿಟ್ಬಿಡ್ತಾಳ? ನಾವು ಅವಳಿಗೆ ಮೂಗ್ ದಾರ ಹಾಕೋಣ ಅನ್ಕೊಂಡ್ರೆ ಅವಳೇ ನಮ್ಮನ್ನು ಗುದ್ದೋದಕ್ಕೆ ಬರ್ತಿದ್ದಾಳೆ. ಏನಕ್ಕ ಮಾಡೋದಿವಾಗ? ಮೇ ಕಮಿನ್ ಟೀಚರ್, ಸಾರಿ ಮೇ ಕಮಿನ್ ಮ್ಯಾಮ್. ಬಂದಾಯ್ತಲ್ವಾ, ಏನು ವಿಷಯ ಹೇಳಿ. ಮೇಡಮ್, ನಾನು ನಿಮ್ಗೆ ಯಾವತ್ತೇ ಹೇಳಿದ್ದೆ, ಯಾವತ್ತಿದ್ದು ರಾಮ್ಲೀಲಾನೇ ಜೋಡಿ ಅಂತ. ಆದ್ರೆ ನೀವೇ ನನ್ನನ್ನು ಇವನ್ ಚೋಟ ಬಚ್ಚ ಕ್ಯಾರೆ ಸಚ್ಚ ಹೂವಿನ ಗುಚ್ಚ ಅಂತ ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರಿ. ಇವಾಗ ನೋಡಿ, ನೀವು ಅನ್ಕೊಂಡಿರೋದೆಲ್ಲ ಉಲ್ಟಾಗ್ತಿದೆ. ಏನ್ರಿ, ನಮ್ಮನ್ನು ಉರ್ಸ್ಬೇಕು ಅಂತ ಬಂದಿದ್ದೀರಾ? ವಾವ್, ಏನ್ ಮೇಡಮ್ ಅಷ್ಟು ಕರೆಕ್ಟಾಗಿ ಕಂಡಿಡ್ದು ಬಿಟ್ರಿ. ವಿಶ್ವರೂಪ್, ಇದು ಅತಿ ಆಯ್ತು. ಓಕೆ, ಸಾರಿ ಮೇಡಮ್. ಮೇಡಮ್, ನಾಳೆ ನಮ್ಮ ಬಾಸ್ ಅತ್ತೆ ಬರ್ತಿದ್ದಾರೆ. ಅವ್ರು ಕಾಲಿಟ್ಟಲ್ಲೆಲ್ಲ ಭೂಕಂಪ, ಕೈ ಇಟ್ಟರೆ ಅನುಕಂಪ. ಮೊದಲೇ ಅವ್ರು ಕುಣಿಯೋರು, ಅಂಥದ್ರಲ್ಲಿ ಅಂತರ ಮೇಡಮೇ ಕರೆದು ಕಾಲಿ ಗೆಜ್ಜೆ ಕಟ್ತೀನಿ ಅಂತ ಹೇಳ್ತಿದ್ದಾರೆ. ಇವ್ರು ಬಿಡ್ತಾರ? ನೆಲ್ಲ ಡೊಂಕಾಗೋವರೆಗೂ ಕುಣಿದಾಡ್ಬಿಡ್ತಾರೆ. ಓಕೆ, ಸರಿ ಮೇಡಮ್, ಬಾಯ್ ಬಾಯ್, ಟೇಕ್ ಕೇರ್. ಛೇ, ಏನಕ್ಕ ಇದು? ಆಫ್ಟರ್ ಆಲ್ PA ನಮ್ಮನ್ನೇ ಉರ್ಸ್ಬಿಟ್ಟು ಹೋಗ್ತಾ ಇದ್ದಾರೆ. ಛೇ, ನಾಳೆ ಆ ಕೌಸಲ್ಯ ಬರಲಿ, ಏನಾಗುತ್ತೋ ನಾನು ನೋಡ್ತೀನಿ. ಈ ದುರ್ಗಾ ಯಾವುದನ್ನೇ ಆಗಲಿ ಅಷ್ಟು ಸುಲಭವಾಗಿ ಕೈ ತಪ್ಪು ಹೋಗಕ್ ಬಿಡಲ್ಲ. ಹೇಳ್ತೀನಿ, ಬರ್ದಿಟ್ಕೊಳ್ಳಿ, ಇವತ್ತು ನಮ್ಮ ಪಾಲ್ ಸಿಕ್ಕೇ ಸಿಗುತ್ತೆ. ಅಯ್ಯೋ, ಸತ್ತ ಮೇಲೆ ಇದನ್ನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತೀಯ ಕೌಸಲ್ಯ? ನಿನ್ನ ಹಾಳು ಬತ್ತಿ ಸುಟ್ಟು ಹೋಗಲ್ಲ. ನಾನು ನಿನ್ನಂಥವಳ ಜೊತೆ ಸಂಸಾರ ನಡೆಸ್ತಾ ಇದ್ದೀನಿ ಅನ್ನೋ ಪಾಪ ಪ್ರಜ್ಞೆ ಕೊಡಬೇಡ ನನಗೆ. ದಯವಿಟ್ಟು ಸುಮ್ಮನೆ ಬಿಡು. ನಿಮ್ಗೆ ಲೀಲಾ ಒಬ್ಳೆ ಮಗಳಾದ್ರೆ ನೀವು ಹೇಳ್ತಾ ಇರೋದು ಓಕೆ. ನಿಮ್ಗೆ ಇನ್ನೂ ಒಬ್ಳು ಮಗಳಿದ್ದಾಳೆ, ಅವಳ ಬಗ್ಗೆನೂ ಯೋಚನೆ ಮಾಡಿ. ಅಮ್ಮ, ನೀನು ಇವಾಗ ಸುಮ್ಮನಿರ್ತೀಯಾ ಇಲ್ಲ ನಾವು ಇಲ್ಲಿಂದ ಎದ್ದು ಹೋಗೋದಾ? ಲೀಲಂಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಗೊತ್ತು ತಾನೆ. ಗೌರ್ಮೆಂಟ್ ಅವರು ಪರಿಹಾರ ಕೊಡೋ ಥರ ಕೊಡ್ತಾ ಇದ್ದಾರೆ ಅಷ್ಟೇ. ನಮಸ್ತೆ. ಲೀಲಾ ಬಗ್ಗೆ, ಅವಳ ಲೈಫಲ್ಲಿ ಆಗಿರೋ ವಿಷಯದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ, ಕಾಳಜಿ ಎಲ್ಲೋ ಹೋಗಿ ಇನ್ನೇನೋ ಆಗಿ ನಿಮ್ಮನ್ನು ಇಲ್ಲಿ ಕರ್ಸ್ಕೊಳ್ಳೋವರೆಗಾಯ್ತು. ಅಪ್ಪ ಅಮ್ಮ ಆಗಿರೋ ನಿಮ್ಮ ಮುಂದೆ ಹೇಳಬೇಕು ಅಂತಾನೆ ಇಲ್ಲಿ ಕರೆಸಿರೋದು. ಒಂದು ನಿಮಿಷ, ಅನೂಪ್ ಬನ್ನಿ. ಅನೂಪ್, ಇವರೇ ಲೀಲಾ ಅಪ್ಪ ಅಮ್ಮ, ಅವ್ರ ತಂಗಿ. ನಮಸ್ತೆ ಸರ್. ನಮಸ್ತೆ. ಕೂತ್ಕೊಳ್ಳಿ ಅನೂಪ್. ಇವ್ರು ಅನೂಪ್ ಅಂತ, ನಮ್ಮ ಲೀಲಾಗ್ ನೋಡಿರೋ ಹುಡುಗ. ಈ ವಿಷಯನ ನಿಮ್ಮನೆಗೆ ಬಂದು ಮಾತಾಡೋದಿತ್ತು, ಆದರೆ ಈ ಮನೇಲಿ ಲೀಲಾ ಒಳ್ಳೇದು ಬಯಸೋರು ತುಂಬ ಜನ ಇದ್ದಾರೆ. ಹಾಗಾಗಿ ನಿಮ್ಮನ್ನೇ ಇಲ್ಲಿ ಕರೆಸ್ಬೇಕಾಯ್ತು. ಅಪಾರ್ಥ ಮಾಡ್ಕೋಬೇಡಿ. ಅಮ್ಮ ಅಂತರ, ನಮಗೊಂದು ಮಾತು ಸುಳಿವು ಏನೂ ಕೊಡದೆ ನೀನು ಒಬ್ಬಳೇ ಇದನ್ನೆಲ್ಲ ಮಾಡಿಬಿಟ್ಟಿಯಮ್ಮ. ಹೌದು ಅಪ್ಪಾಜಿ, ಲೀಲಾ ಜೀವನ ಚೆನ್ನಾಗಿರಬೇಕು ಅಂತಾನೆ ಸ್ವಲ್ಪನೂ ತಡ ಮಾಡದೆ ಈ ಹುಡುಗನ್ನ ಹುಡುಕಿದ್ದು. ಹುಡುಗ ತುಂಬ ಒಳ್ಳೆಯವನು, ಲೀಲಾನೂ ಒಪ್ಪಿದ್ದಾಳೆ. ನೀವೆಲ್ಲ ಒಪ್ಪಿದ್ರೆ ಮದುವೆ ಮಾಡಿಕೊಡ್ಬೋದು.
ನಿನ್ನೆ ಕೇಳ್ತಾ ಇರೋದು, ಅಂತರ ಹೇಳ್ತಾ ಇರೋದು ನಿಜನಾ? ಆಂಟಿ, ನಾನ್ ಲೀಲನ್ ಹತ್ರ ಮಾತಾಡ್ತಾ ಇದ್ದೀನಿ. ಹೇಳೋ, ಅಂತರ ಹೇಳಿದ್ ನಿಜನಾ?